ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜಿಯೋ ಫೋನ್ 2ನ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಿದ್ದೀನಿ. ಈ ಫೋನ್ ಬಂದ್ಬಿಟ್ಟು ಜಿಯೋ ಫೋನ್ 1 ಇತ್ತಲ್ಲ, ಅದು ಅಪ್ಡೇಟೆಡ್ ವರ್ಷನ್ನು. ಪ್ಯಾಕಿಂಗಲ್ಲಿ ಮೆನ್ಷನ್ ಮಾಡಿದ್ದಾರೆ ಜಿಯೋ ಡಿಜಿಟಲ್ ಲೈಫ್ ಅಂತ. ಓಕೆ, ಈ ಫೋನನ್ನು ನೀವು ಜಿಯೋ.com ವೆಬ್ಸೈಟಲ್ಲಿ ಬೈ ಮಾಡ್ಬೋದು. ಅಂದರೆ ಈ ಫೋನ್ ಅರೌಂಡ್ 2999 ರೂಪಾಯಿಗೆ ಸಿಗುತ್ತೆ. ಓಪನ್ ಮಾಡೋಣ, ನೋಡೋಣ ಅಂತ. ನಾರ್ಮಲ್ ಪ್ಯಾಕಿಂಗ್ ಇದೆ, ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಒಳಗಡೆ ಏನಿದೆ ನೋಡೋಣ. ಓಕೆ, ನಾರ್ಮಲ್ ಫೋನ್ ಬಾಕ್ಸ್ ಇದೆ. ಓಕೆ, ಈ ಫೋನ್ ಬಂದ್ಬಿಟ್ಟು ಕ್ವಾಲಿಟಿ ಕೀಪ್ಯಾಡ್ ಫೋನು. ಜಿಯೋ ಫೋನ್ ಒಂದು ನಾರ್ಮಲ್ ಬೇಸಿಕ್ ಸೆಟ್ ಇತ್ತು, ಇದು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಕ್ವಾಲಿಟಿ ಕೀಪ್ಯಾಡ್ ಇದೆ. ಆ್ಯಂಡ್ ಹಿಂದ್ಗಡೆ ಏನೇನು ಫೀಚರ್ಸ್ ಇದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಫೋನು ಮತ್ತು ಜಿಯೋ ಡಿಜಿಟಲ್ ಮೆನ್ಷನ್ ಮಾಡಿದ್ದಾರೆ. ಜಿಯೋ ಸರ್ವಿಸಸ್ಸು, ಜಿಯೋ ಫೋನ್ ಫೀಚರ್ಸು, ಜಿಯೋ ಫೋನ್ ಸ್ಪೆಸಿಫಿಕೇಷನ್ಸು. ಈ ಫೋನ್ ಬಂದ್ಬಿಟ್ಟು 2.4 ಇಂಚ್ ಸ್ಕ್ರೀನು ಆ್ಯಂಡ್ 2 MP ಆ್ಯಂಡ್ VGA ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಇದೆ. 2000 mAh ಬ್ಯಾಟ್ರಿ ಇದೆ. 512 MB ರ್ಯಾಮ್ ಇದೆ. ಆ್ಯಂಡ್ SD ಕಾರ್ಡ್ ಸಪೋರ್ಟ್ ಇದೆ. 3.5 mm ಜಾಕ್ ಕೂಡ ಇದೆ. ಇದು ಕಾಯಿ OS ಅಂತ, ಅವ್ರದ್ದೇ ಜಿಯೋ ಅವ್ರದ್ದೇ OS, ಅದರಿಂದ ರನ್ ಆಗುತ್ತೆ. ಓಕೆ, ಬನ್ನಿ ಪ್ಯಾಕಲ್ಲಿ ಏನಿದೆ ಅಂತ ನೋಡೋಣ. ನಾರ್ಮಲ್ ಪ್ಯಾಕಿಂಗು, ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಒಳಗಡೆ ಏನೇನಿದೆ ಚೆಕ್ ಮಾಡೋಣ. ಈ ಫೋನ್ ಅಂದರೆ ಅದೇ ಅರೌಂಡ್ 2999 ರೂಪಾಯಿಗೆ ಜಿಯೋ.com ವೆಬ್ಸೈಟಲ್ಲಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಅರೌಂಡ್ 2 to 3 ಡೇಸ್ ಆಗುತ್ತೆ ಬರೋದಕ್ಕೆ ಮನೆಗೆ. ಬ್ಲ್ಯಾಕ್ ಕಲರ್ ಫೋನು, ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಅದೇ ಕ್ವಾಲಿಟಿ ಕೀಪ್ಯಾಡ್ ಇದೆಲ್ಲ. ನೋಕಿಯಾ ಫೋನ್ ಇತ್ತಲ್ಲ X20, ಆ ಟೈಪೇ ಆಲ್ಮೋಸ್ಟ್ ಬರುತ್ತೆ. ಬಟನ್ಸ್ ಎಲ್ಲ ಹೆಂಗಿದೆ, ಸ್ಮೂತಾಗಿದೆ. ಓಕೆ, ಬಟನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ, ಸ್ಮೂತಾಗಿದೆ. ಓಕೆ, ಹಿಂದ್ಗಡೆ ಒಂದು ಕ್ಯಾಮ್ರಾ ಆ್ಯಂಡ್ ಸ್ಪೀಕರ್ ಆ್ಯಂಡ್ ಫ್ಲ್ಯಾಶ್ ಲೈಟ್ ಕೂಡ ಇದೆ. 2 MP ಕ್ಯಾಮ್ರಾ ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಒಂದು ಕ್ಯಾಮ್ರಾ ಇದೆ, VGA. ಓಕೆ, ಬಾಕ್ಸ್ ಒಳಗಡೆ ಏನೇನು ಆಕ್ಸೆಸರೀಸ್ ಇದೆ ನೋಡ್ಬೋದು. ಯಾವುದಾದ್ರು ಅಪ್ಲಿಕೇಶನ್ಸ್ ಇದೆ ಜಿಯೋದು, ಅದೊಂದು ಲೀಸ್ಟ್ ಕೊಟ್ಟಿದ್ದಾನೆ ಇಲ್ಲೇ ಬಾಕ್ಸಲ್ಲಿ. ಒಳಗಡೆ ಬಂದ್ಬಿಟ್ಟು ಓಕೆ, ಒಂದು ಬ್ಯಾಟ್ರಿ, ಒಂದು ಚಾರ್ಜರು ಆ್ಯಂಡ್ ಯೂಸರ್ ಗೈಡ್. ಓಕೆ, ಒಂದು ಯೂಸರ್ ಗೈಡ್ ಜಿಯೋ ಫೋನ್ ಕೊಟ್ಟಿದ್ದಾನೆ. ಆಫ್ಟರ್ ದಟ್ ಒಂದು ವಾರಂಟಿ ಕಾರ್ಡ್. ಓಕೆ, ಅದರಲ್ಲಿ ಏನೇನು ವಾರಂಟಿ ಇದೆ, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಕೊಟ್ಟಿದ್ದಾನೆ. ಆಫ್ಟರ್ ದಟ್ ಒಂದು ಬ್ಯಾಟ್ರಿ ಕೊಟ್ಟಿದ್ದಾನೆ ಜಿಯೋ ಫೋನ್ದು. ಓಕೆ, ಮತ್ತು ಓಕೆ, ಚಾರ್ಜರನ್ನು ಕೊಟ್ಟಿದ್ದಾನೆ ಅಷ್ಟೇ. ಇಯರ್ಫೋನ್ ಏನಿಲ್ಲ, ಚಾರ್ಜರನ್ನು ಕೊಟ್ಟಿದ್ದಾನೆ. ಓಕೆ, ನೈಸ್, ಚೆನ್ನಾಗಿದೆ, ಪರವಾಗಿಲ್ಲ. ಫೋನ್ ತಗೋಬೋದು. ಚಾರ್ಜರು, ಒಂದು ಬ್ಯಾಟ್ರಿ ಆ್ಯಂಡ್ ಯೂಸರ್ ಗೈಡ್, ಮ್ಯಾನ್ಯಲ್ ಗೈಡ್ ಆ್ಯಂಡ್ ಒಂದು ಫೋನ್ ಮಾತ್ರ ಕೊಟ್ಟಿದ್ದಾನೆ ಅಷ್ಟೇ. ಇಯರ್ಫೋನ್ ಒಂದು ಮಾತ್ರ ಈ ಫೋನ್ಗೆ ಬಂದಿಲ್ಲ. ಬನ್ನಿ ಏನೇನಿದೆ ಅಂತ ನೋಡೋಣ. ಓಕೆ, ಇದರಲ್ಲಿ ಅಪ್ಲಿಕೇಶನ್ಸ್ ಅಂದರೆ ನಾರ್ಮಲ್ ಜಿಯೋ ಫೋನ್ ಅನ್ನೋದು ಎಲ್ಲ ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತೆ. ಫೇಸ್ಬುಕ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಬಟ್ ಇನ್ಸ್ಟೆಡ್ ಆಫ್ ವಾಟ್ಸಪ್ ಆ್ಯಂಡ್ ಯೂಟ್ಯೂಬ್ ಯಾಕೋ ಈ ಫೋನಲ್ಲಿ ಸಪೋರ್ಟ್ ಇಲ್ಲ. ಅಂದರೆ ಜಿಯೋ ಅಪ್ಲಿಕೇಶನ್ ಸ್ಟೋರ್ ಕೂಡ ಇದೆ ಅದರಲ್ಲಿ ವಾಟ್ಸಪ್ಪು ಕೂಡ ಇಲ್ಲ ಆ್ಯಂಡ್ ಯೂಟ್ಯೂಬ್ ಕೂಡ ಇಲ್ಲ. ಬೇರೆ ಬೇರೆದೆಲ್ಲ ಅಪ್ಲಿಕೇಶನ್ಸ್ ಇದೆ. ಫಸ್ಟ್ ಅಂತ ಇದೆ, ಆಮೇಲೆ ಜಿಯೋ ವಿಡಿಯೋ ಕಾಲ್ ಅಂತ ಇದೆ, ಜಿಯೋ ಚಾಟು, ಮ್ಯಾಪ್ಸು, ಬುಕ್ ಮೈ ಶೋ ಕೂಡ ಇದೆ, ಜಿಯೋ ಸ್ವಿಚ್ಚು, ಕ್ರಿಕೆಟ್ ನೆಕ್ಸ್ಟು, ನಮೋ ಆ್ಯಪ್ ಇದೆ, ಜಿಯೋ ಕ್ಲೌಡ್ ಇದೆ, ಜಿಯೋ TV ಇದೆ, ಫೇಸ್ಬುಕ್ ಇದೆ, ಜಿಯೋ ಸಿನಿಮಾ ಹಾಟ್ಸ್ಟಾರು. ಓಕೆ, ಜಿಯೋ ಪೇ ಇದೆ, ಜಿಯೋ ಮ್ಯೂಸಿಕ್ ಇದೆ, PDF ವ್ಯೂವರ್ ಕೂಡ ಇದೆ, ಮೈ ಜಿಯೋ ಕೂಡ ಇದೆ. ಒಂದು ಡ್ರಾಬ್ಯಾಕ್ಸ್ ಏನು ಅಂದರೆ ಅದೇ ವಾಟ್ಸಪ್ಪು ಮತ್ತು ಯೂಟ್ಯೂಬು ಏನೂ ಸಪೋರ್ಟ್ ಇಲ್ಲ. ಓಕೆ, ಈ ಫೋನ್ ಬಂದ್ಬಿಟ್ಟು ಡ್ಯುಯಲ್ ಸಿಮ್ ಸಪೋರ್ಟ್ ಇದೆ. ಫಸ್ಟ್ ಸಿಮ್ ಬಂದ್ಬಿಟ್ಟು 4G ಸಿಮ್ ಸಪೋರ್ಟ್ ಮಾಡುತ್ತೆ. ಸೆಕೆಂಡ್ ಸಿಮ್ ಬಂದ್ಬಿಟ್ಟು ಯಾವ್ದಾದ್ರು ಬೇರೆ ಸಿಮ್ ಹಾಕೋಬೋದು, ಬಟ್ 2G ಮಾತ್ರ ಸಪೋರ್ಟು. 4G 3G ಇಲ್ಲ, ಸಪೋರ್ಟ್ ಮಾಡಲ್ಲ. ಬೇಕಾಗಿಲ್ಲ ಅನಿಸುತ್ತೆ, 2G ಮಾತ್ರ ಇದ್ದರೆ ಸಾಕು, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಇನ್ನು ಈ ಫೋನ್ದು ಸ್ಟೋರೇಜ್ ನೋಡೋಣ ಅಂದರೆ, ಓಕೆ, ಸ್ಟೋರೇಜ್ ಎಷ್ಟಿದೆ, ಇನ್ಬಿಲ್ಟು ಮೆಮೊರಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋಣ, ಚೆಕ್ ಮಾಡೋಣ ಅಂದರೆ. ಓಕೆ, ಈ ಫೋನ್ ಬಂದ್ಬಿಟ್ಟು ಒಂದು ನಿಮಿಷ. ಓಕೆ, ಸ್ಟೋರೇಜ್
ಓಕೆ, ಅರೌಂಡು 4 GB ಸ್ಟೋರೇಜ್ ಇದೆ. ಅದರಲ್ಲಿ 2.43 GB ಆಲ್ರೆಡಿ ಯೂಸ್ ಆಗಿದೆ, ಅಂದರೆ ಅಪ್ಲಿಕೇಶನ್ಸ್ ಎಲ್ಲ ಇದೆಯಲ್ಲ, ಹಂಗಾಗಿ ಎಲ್ಲ ಯೂಸ್ ಆಗಿದೆ ಅಂತೆ. ಅಂದರೆ 1.57 GB ಏನೋ ಸಿಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂದರೆ ಅಡಿಷ್ನಲಿ ಮತ್ತೆ ನೀವು ಮೆಮೊರಿ ಕಾರ್ಡ್ ಹಾಕೋಬೋದು. ಅಪ್ ಟು 128 GB ಸಪೋರ್ಟ್ ಇದೆ. ಓಕೆ, ಮೆಮೊರಿ ಕಾರ್ಡ್ ಹಾಕೊಂಡು ನೋಡ್ಬೋದು. ಓಕೆ, ಥ್ಯಾಂಕ್ ಯು.